ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಒಂದು ಕರೆಂಟ್ ಅಫೇರ್ಸ್ನ ಕುರಿತಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇಂದಿನ ಒಂದು ಜ್ಞಾನಪೀಠ ಪ್ರಶಸ್ತಿ ಎಂಬ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಆಗಿದೆ ಸ್ನೇಹಿತರೆ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟು. ಮತ್ತು ಏನಕ್ಕಪ್ಪ ಬಹಳ ಇಂಪಾರ್ಟೆಂಟ್ ಆಗಿದೆ ಅಂದರೆ, ಇಂದಿನ ದಿನ ಈ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರು ಅನೌನ್ಸ್ ಆಗಿದೆ. ಆದ್ದರಿಂದ ಸ್ನೇಹಿತರೆ, ಈ ಜ್ಞಾನಪೀಠ ಪ್ರಶಸ್ತಿಯ ಹಿಂದಿನ ಇತಿಹಾಸವನ್ನು ಮತ್ತು ಜ್ಞಾನಪೀಠ ಪ್ರಶಸ್ತಿಯ 60ನೇ ಜ್ಞಾನಪೀಠ ಪ್ರಶಸ್ತಿ ತಮಿಳಿನ ಶ್ರೇಷ್ಠ ಪ್ರಸಿದ್ಧ ಸಾಹಿತಿ ಹಾಗೂ ಕವಿಗಳಾಗಿರುವಂತಹ ಆರ್ ವೈರಮುತ್ತು ಅವರಿಗೆ ಸಿಕ್ಕಿದೆ ಸ್ನೇಹಿತರೆ. ಆರ್ ವೈರಮುತ್ತು ಅವರಿಗೆ ಲಭಿಸಿದೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಎಷ್ಟನೇದು ಸಾಲಿನಿಂದ 60ನೇ ಜ್ಞಾನಪೀಠ ಪ್ರಶಸ್ತಿ ಆರ್ ವೈರಮುತ್ತು ಅವರಿಗೆ ಲಭಿಸಿದೆ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಇನ್ನು ನಾವು ತಿಳಿದುಕೊಳ್ಳಬೇಕಾದಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡೋಣ ಸ್ನೇಹಿತರೆ. ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ 1961ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಆಗ್ತದೆ. ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿದ ವರ್ಷ 1965ರಲ್ಲಿ. ಜ್ಞಾನಪೀಠ ಪ್ರಶಸ್ತಿ ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವಂತಹ ಅತಿ ದೊಡ್ಡ ಪ್ರಶಸ್ತಿ. ಇನ್ನು ಜ್ಞಾನಪೀಠ ಪ್ರಶಸ್ತಿ ಮೊದಲು ಪಡೆದವರು ಜಿ ಶಂಕರ್ ಕುರುಪ್. ಮಲಯಾಳಂ ಭಾಷೆಯಲ್ಲಿ ಜಿ ಶಂಕರ್ ಕುರುಪ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಮೊಟ್ಟ ಮೊದಲಿಗೆ ಸಿಗ್ತದೆ ಸ್ನೇಹಿತರೆ. ಇನ್ನು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಮಹಿಳೆ ಯಾರಂದರೆ ಆಶಾಪೂರ್ಣ ದೇವಿಯವರು. ಬಂಗಾಳಿ ಭಾಷೆಗೆ ಸಿಗ್ತದೆ. ಆಶಾಪೂರ್ಣ ದೇವಿಯವರಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಸ್ನೇಹಿತರೆ. ಇನ್ನು ಕನ್ನಡ ಭಾಷೆಗೆ ಒಟ್ಟಾರೆ ದೊರೆತಿರುವಂತಹ ಪ್ರಶಸ್ತಿಗಳು 8 ಪ್ರಶಸ್ತಿಗಳು ಸಿಕ್ಕವೆ. ಇನ್ನು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಭಾಷೆ ಯಾವುದಂದರೆ ಹಿಂದಿ. ಟೋಟಲ್ 11, ಇತ್ತೀಚಿನ ಒಂದು ಅಪ್ಡೇಟ್ ಪ್ರಕಾರ 11 ಜ್ಞಾನಪೀಠ ಪ್ರಶಸ್ತಿಗಳು ಹಿಂದಿ ಭಾಷೆಗೆ ಲಭಿಸಿವೆ ಸ್ನೇಹಿತರೆ. ಇನ್ನು ಜ್ಞಾನಪೀಠ ಪ್ರಶಸ್ತಿಯನ್ನು ರೀಸೆಂಟಾಗಿ ಯಾರ್ಯಾರು ಸಿಕ್ಕಿದೆ ನೋಡೋಣ ಸ್ನೇಹಿತರೆ. 2019ರಿಂದ ನೋಡ್ಕೊಂಡು ಬರೋಣ. 2019ರಲ್ಲಿ 55ನೇ ಜ್ಞಾನಪೀಠ ಪ್ರಶಸ್ತಿ ಅಮಿತಾವ್ ಘೋಷ್ ಅವರಿಗೆ ಸಿಕ್ಕಿದೆ. ಇದು ಇಂಗ್ಲೀಷ್ನಲ್ಲಿ ಅವರ ಸಮಗ್ರ ಸಾಹಿತ್ಯಕ್ಕಾಗಿ ದೊರಕಿದಂತಹ ಪ್ರಶಸ್ತಿ. ಇನ್ನು 2020ರಲ್ಲಿ 56ನೇ ಜ್ಞಾನಪೀಠ ಪ್ರಶಸ್ತಿ ಅಕ್ಕಿತಂ ಅಚ್ಯುತನ್ ನಂಬೂದರಿ ಅವರಿಗೆ ಮಲಯಾಳಂ ಭಾಷೆಯಲ್ಲಿನ ಸಮಗ್ರ ಸಾಹಿತ್ಯ ಸಾಧನೆಗಾಗಿ ಸಿಕ್ಕಿದೆ ಸ್ನೇಹಿತರೆ. ಇನ್ನು 2021ರಲ್ಲಿ 57ನೇ ಜ್ಞಾನಪೀಠ ಪ್ರಶಸ್ತಿ ನೀಲಮಣಿ ಪೂಕನ್ ಅವರಿಗೆ ಅಸ್ಸಾಮಿ ಭಾಷೆಯಲ್ಲಿ ಮಾಡಿದಂತಹ ಸಮಗ್ರ ಸಾಹಿತ್ಯ ಸಾಧನೆಗಾಗಿ ಕೊಡಲ್ಪಟ್ಟಿದೆ ಸ್ನೇಹಿತರೆ. 2022ರಲ್ಲಿ 58ನೇ ಜ್ಞಾನಪೀಠ ಪ್ರಶಸ್ತಿ ದಾಮೋದರ್ ಮೌಜೋ ಅವರಿಗೆ ಕೊಂಕಣಿ ಭಾಷೆಯಲ್ಲಿ ಮಾಡಿದಂತಹ ಸಮಗ್ರ ಸಾಹಿತ್ಯ ಸಾಧನೆಗಾಗಿ ನೀಡಿದ್ದಾರೆ ಸ್ನೇಹಿತರೆ. ಇನ್ನು 2023ರಲ್ಲಿ 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು 2 ವ್ಯಕ್ತಿಗಳಿಗೆ ನೀಡಿದ್ದಾರೆ. ಒಬ್ಬರು ಗುಲ್ಜಾರ್ ಅವರಿಗೆ ಉರ್ದು ಭಾಷೆಯಲ್ಲಿ ಮಾಡಿದಂತಹ ಸಮಗ್ರ ಸಾಹಿತ್ಯದ ಒಂದು ಸಾಧನೆಗಾಗಿ. ಇನ್ನು ರಾಮಭದ್ರಾಚಾರ್ಯ ಅವರಿಗೆ ಸಂಸ್ಕೃತ ಸಾಹಿತ್ಯದಲ್ಲಿ ಸಲ್ಲಿಸಿದಂತಹ ಅತ್ಯುನ್ನತ ಒಂದು ಸೇವೆಗಾಗಿ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾರೆ. ಇನ್ನು 2024ರಲ್ಲಿ ಪ್ರಸ್ತುತವಾಗಿ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಆರ್ ವೈರಮುತ್ತು ಎಂಬ ಸಾಹಿತಿಗಳಿಗೆ ತಮಿಳು ಭಾಷೆಯಲ್ಲಿ ಸಲ್ಲಿಸಿದಂತಹ ಒಂದು ಅಮೋಘ ಸಾಧನೆಗಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಷ್ಟು ನಾವು ಎಕ್ಸಾಮ್ನ ದೃಷ್ಟಿಯಿಂದ ಭಾಳಷ್ಟು ನಾವು ಇಂಪಾರ್ಟೆಂಟಾಗಿ ತಿಳ್ಕೊಬೇಕು ಸ್ನೇಹಿತರೆ. ಇನ್ನು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕನ್ನಡಿಗ ಕವಿಗಳ ಕುರಿತು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡೋಣ ಸ್ನೇಹಿತರೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಸ್ನೇಹಿತರೆ. ಇದು ಕನ್ನಡಕ್ಕೆ ದೊರೆತ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ಇನ್ನು ದ ರಾ ಬೇಂದ್ರೆ ಅವರಿಗೆ 4 ತಂತಿ ಎಂಬ ಕೃತಿಗಾಗಿ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಗ್ತದೆ. ಕೆ ಶಿವರಾಮ್ ಕಾರಂತ್ ಅವರಿಗೆ ಮುಖಜ್ಜಿಯ ಕನಸುಗಳು ಎಂಬ ಕೃತಿಯ ಒಂದು ಪರಿಗಣಿಸಿ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತದೆ.
ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಗ್ತದೆ. ನೆಕ್ಸ್ಟು ವಿ.ಕೃ. ಗೋಕಾಕ್ ಅವರ ಭಾರತ ಸಿಂಧೂ ರಶ್ಮಿ ಎಂಬ ಕೃತಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ಇನ್ನು ಯು.ಆರ್. ಅನಂತಮೂರ್ತಿ ಸಮಗ್ರ ಸಾಹಿತ್ಯಕ್ಕಾಗಿ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ. ಇನ್ನು ಗಿರೀಶ್ ಕಾರ್ನಾಡ್ ಅವರ ಸಮಗ್ರ ಸಾಹಿತ್ಯಕ್ಕಾಗಿ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ ಸ್ನೇಹಿತರೆ. ಇನ್ನು ಚಂದ್ರಶೇಖರ್ ಕಂಬಾರ್ ಅವರ ಒಂದು ಸಮಗ್ರ ಸಾಹಿತ್ಯದ ಒಂದು ಸಾಧನೆಗಾಗಿ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಒಲಿದು ಬರ್ತದೆ ಸ್ನೇಹಿತರೆ. ನಮ್ಮ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವುದು ಭಾಳಷ್ಟು ಹೆಮ್ಮೆಯ ಒಂದು ಸಂಗತಿ ಸ್ನೇಹಿತರೆ. ಇಷ್ಟು ನಾವು ಪರೀಕ್ಷಾ ದೃಷ್ಟಿಯಿಂದ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ 360 ಡಿಗ್ರಿಯಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದರಿಂದ ಸ್ನೇಹಿತರೆ ಇಷ್ಟೆಲ್ಲ ನಾವು ಈ ಒಂದು ಟಾಪಿಕ್ನ ಕುರಿತು ಚರ್ಚಿಸಿ ಮತ್ತು ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಭಾಳ ಇಂಪಾರ್ಟೆಂಟು. ಓಕೆ ಸ್ನೇಹಿತರೆ, ಇಂದಿನ ಈ ಜ್ಞಾನಪೀಠ ಟಾಪಿಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.